ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಕೋಟಿ ಚೆನ್ನಯ್ಯರ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೋಟಿ ಚೆನ್ನಯ್ಯರು ತಮ್ಮ ಕುಲದೇವರಾದಂತಹ ಕೆಮ್ಮಲಜೆ ನಾಗಬ್ರಹ್ಮನಿಗೆ ಹರಕೆಯನ್ನ ಸಲ್ಲಿಸಿದ್ದು, ನಂತರ ಅವರು ಎಣ್ಮೂರಿಗೆ ಬಂದು ದೇವಬಲ್ಲಾಳರ ಆಶ್ರಯದಲ್ಲಿ ನೆಲೆಸಿ ವ್ಯವಸಾಯವನ್ನ ಮಾಡಿ ಆ ಊರಿನಲ್ಲಿ ಹಲವಾರು ಸುಧಾರಣೆಗಳನ್ನ ಮಾಡ್ತಾರೆ. ಅಲ್ಲಿವರೆಗೂ ನೋಡಿದ್ವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಎಣ್ಮೂರಿಗೆ ಬಂದು ನೆಲೆಸಿದಂತಹ ಕೋಟಿ ಚೆನ್ನಯ್ಯರು ಅಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡುವ ಮೂಲಕ ಅಲ್ಲಿನ ಜನರು ಹಾಗೂ ಬಲ್ಲಾಳರ ನಂಬಿಕೆಗೆ ಪಾತ್ರರಾಗ್ತಾರೆ. ಹೀಗೆ ಕೆಲವು ಕಾಲ ಕಳೆಯುತ್ತೆ. ಕಾರ್ತಿ ಬೆಳೆ ಕುಯ್ಲು, ಸುಗ್ಗಿ ಬೆಳೆ ಶುರು ಆಗುವುದಕ್ಕೆ ಮೊದಲು ಕೋಟಿ ಚೆನ್ನಯ್ಯರಿಗೆ ತುಪ್ಪೇಕಲ್ಲು ಕಾಡಿನಲ್ಲಿ ಬೇಟೆಯಾಡಬೇಕು ಅಂತ ಆಸೆ ಆಗುತ್ತೆ. ಅವರ ಬೆಳೆಗಳಿಗೆ ಈ ಕಾಡು ಪ್ರಾಣಿಗಳಿಂದ ಆಗಾಗ ತೊಂದರೆ ಆಗ್ತಾ ಇರುತ್ತೆ. ಆದ್ದರಿಂದ ಅವ್ರೇನ್ ಮಾಡ್ತಾರಂದ್ರೆ ಬೀಡಿಗೆ ಹೋಗಿ ಬಲ್ಲಾಳರನ್ನ ಭೇಟಿಯಾಗಿ ಈ ರೀತಿ ನಾವು ಬೇಟೆ ಮಾಡ್ಬೇಕಂತ ಇದೀವಿ, ಅದಕ್ಕೆ ತಮ್ಮ ಅನುಮತಿ ಬೇಕು ಅಂತ ಕೇಳ್ತಾರ. ಎಣ್ಮೂರಿನವರು ಬೇಟೆಯಾಡಿ ಹಲವಾರು ವರ್ಷಗಳಾಗಿರುತ್ತೆ. ಹಾಗೂ ಈ ರೀತಿ ಬೆಳೆಗಳಿಗೆ ಕಾಡು ಪ್ರಾಣಿಗಳಿಂದ ತೊಂದರೆ ಆಗ್ತಾ ಇದೆ ಅಂತ ತಿಳಿದುಕೊಂಡಂತಹ ಬಲ್ಲಾಳರು ಕೋಟಿ ಚೆನ್ನಯ್ಯರಿಗೆ ತುಪ್ಪೇಕಲ್ಲು ಕಾಡಿನಲ್ಲಿ ಬೇಟೆ ಆಡೋದಕ್ಕೆ ಅನುಮತಿಯನ್ನ ನೀಡ್ತಾರ. ಕೋಟಿ ಚೆನ್ನಯ್ಯರು ಈ ಬೇಟೆಗೆ ಬೇಕಾಗುವಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾರ. ಬೇಟೆಗೆ ಬೇಕಾಗುವಂತಹ ಬಲೆಗಳು, ಬೇಟೆ ನಾಯಿಗಳು, ಆಯುಧಗಳು ಇದೆಲ್ಲವನ್ನ ಅವರು ಸಿದ್ಧಪಡಿಸ್ಕೊಳ್ತಾರ. ಕೋಟಿ ಚೆನ್ನಯ್ಯರೊಂದಿಗೆ ಆ ಊರಿನ ಹಲವಾರು ಯುವಕರು ಸಹ ಬಂದು ಬೇಟೆಯಾಡೋದಕ್ಕೆ ಸೇರ್ಕೊಳ್ತಾರ. ಒಂದು ದಿನವನ್ನು ಗೊತ್ತು ಮಾಡಿ ಆ ದಿನ ಅವರು ತುಪ್ಪೇಕಲ್ಲು ಕಾಡಿನಲ್ಲಿ ನುಗ್ತಾರ. ಅವರು ಜೋರಾಗಿ ಶಬ್ದಗಳನ್ನು ಮಾಡ್ತಾ, ವಾದ್ಯಗಳನ್ನ ಬಾರಿಸ್ತಾ, ಕಾಡನ್ನ ಕಟ್ಟಿ ಬಲೆಯನ್ನ ಬೀಸಿ ಈ ಪೊದರೆಗಳಿಗೆ ಕಲ್ಲನ್ನು ಹೊಡೆದು ಅವರು ತುಂಬಾ ಉತ್ಸಾಹದಿಂದ ಆ ಒಂದು ಬೇಟೆಯಲ್ಲಿ ಪಾಲ್ಗೊಳ್ತಾರ. ಬೇಟೆ ನಾಯಿಗಳು ಸಹ ತುಂಬಾ ಉತ್ಸಾಹದಿಂದ ಆ ಕಾಡಿನಲ್ಲಿ ಬೇಟೆಯನ್ನ ಶುರು ಮಾಡ್ತಾರೆ. ಕೋಟಿ ಚೆನ್ನಯ್ಯರು ಒಂದು ಕಾಡು ಹಂದಿಯನ್ನ ಬೆನ್ನಟ್ಟಿ ಹೋಗ್ತಾರ. ಅವರು ಆ ಹಂದಿ ತುಂಬಾ ವೇಗವಾಗಿ ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ. ಚೆನ್ನಯ್ಯ ಒಂದು ಬಾಣವನ್ನ ಆ ಒಂದು ಹಂದಿಗೆ ಗುರಿ ಇಟ್ಟು ಹೊಡಿತಾನೆ. ಆ ಬಾಣ ಆ ಹಂದಿಗೆ ನಾಟಿ ಅದು ನೋವಿನಿಂದ ತುಂಬಾ ವೇಗವಾಗಿ ಓಡ್ತಾ ಆ ಎಣ್ಮೂರಿನ ಗಡಿ ಏನಿದೆ ಅದನ್ನ ದಾಟಿ ಪಂಜದ ಕಾಡಿಗೆ ಹೋಗಿ ಅಲ್ಲಿ ಪ್ರಾಣ ಬಿಡುತ್ತ. ಪಂಜದ ಗಡಿಯನ್ನ ಕಾಯುತ್ತಿದ್ದಂತಹ ಕಾವಲುಗಾರರು ಅವರು ಈ ಶಬ್ದವನ್ನೆಲ್ಲ ಕೇಳಿಸಿಕೊಂಡು ಅಲ್ಲಿ ಬಂದು ನೋಡಿದಾಗ ಒಂದು ಹಂದಿ ಸತ್ತು ಬಿದ್ದಿದೆ. ಅದನ್ನ ಹಿಂಬಾಲಿಸಿಕೊಂಡು ಕೋಟಿ ಚೆನ್ನಯ್ಯರು ಬಂದಿದ್ದಾರೆ. ಸ್ವಲ್ಪ ಹೊತ್ತಿಗೆ ಅಲ್ಲಿ ಆ ಎಣ್ಮೂರಿಗೆ ಸೇರಿದ ಯುವಕರು ಬಂದು ಕೋಟಿ ಚೆನ್ನಯ್ಯರೊಂದಿಗೆ ಸೇರ್ಕೊಳ್ತಾರ. ಎಣ್ಮೂರಿನವರು ಪಂಜದಲ್ಲಿ ಸತ್ತು ಬಿದ್ದಿರುವಂತಹ ಕಾಡು ಹಂದಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋದಾಗ ಪಂಜದವರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರ. ಆಗ ಇವರಿಬ್ಬರ ನಡುವೆ ಅಂದ್ರೆ ಪಂಜದವರು ಮತ್ತು ಎಣ್ಮೂರಿನವರ ನಡುವೆ ಒಂದು ಮಾತುಕತೆ ನಡೆದು ಅದು ಜಗಳವಾಗಿ ಆಗುತ್ತೆ. ಇದೆಲ್ಲವನ್ನು ನೋಡ್ತಿದ್ದಂತಹ ಚೆನ್ನಯ್ಯನಿಗೆ ಕೋಪ ಬರುತ್ತೆ. ಅವನು ಎಣ್ಮೂರಿನವ್ರಿಗೆ ಹೇಳ್ತಾನೆ, ನೀವು ಹೋಗಿ ಪಂಜದವನ್ನ ಹೊಡೆದು ಆ ಹಂದಿಯನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾನ. ಇಬ್ಬರ ನಡುವೆ ಜಗಳ ಆಗುತ್ತೆ. ಕೊನೆಗೆ ಚೆನ್ನಯ್ಯನೇ ಹೋಗಿ ಆ ಹಂದಿಯನ್ನ ಎಳ್ಕೊಂಡು ಬರ್ತಾನ. ಪಂಜದವರು ಬೀಡಿಗೆ ಹೋಗಿ ಹೇಮರ ಬಲ್ಲಾಳ ಹಾಗೂ ಚಂದುಗಿರಿಯ ಮುಂದೆ ಈ ರೀತಿ ಪಂಜದ ಕಾಡಿನಲ್ಲಿ ಎಣ್ಮೂರಿನವರು ಬೇಟೆಯಾಡಿ ನಮ್ಮ ಕಾಡಿನಲ್ಲಿದ್ದಂತಹ ಹಂದಿಯನ್ನ ಹೊತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರ. ಈ ವಿಷಯವನ್ನು ಕೇಳಿಸಿಕೊಂಡಂತಹ ಬಲ್ಲಾಳರು ಮತ್ತು ಚಂದುಗಿಡಿಗೆ ತುಂಬಾ ಕೋಪ ಬರುತ್ತೆ. ಆಗ ಚಂದುಗಿಡಿ ಬಲ್ಲಾಳರಿಗೆ ಹೇಳ್ತಾರ, ನಾವು ಇದನ್ನ ಸುಮ್ಮನೆ ಬಿಡಬಾರ್ದು, ನಾವು ಎಣ್ಮೂರಿನವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಕೂಡಲೇ ಒಂದು ಓಲೆಯನ್ನ ನಾವು ಎಣ್ಮೂರಿನವರಿಗೆ ಕಳಿಸ್ಬೇಕು. ಅವರು ಆ ಹೊತ್ಕೊಂಡು ಹೋಗಿರುವಂತಹ ಹಂದಿಯನ್ನ ತೆಗೆದುಕೊಂಡು ಬಂದು ಕೊಡ್ಬೇಕು, ಕೊಟ್ಟು ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ನಾವು ಅವರಿಗೆ ಪಾಠವನ್ನು ಕಲಿಸ್ಬೇಕು ಅಂತ ಬಲ್ಲಾಳರಿಗೆ ಚಂದುಗಿರಿ ಹೇಳ್ತಾನೆ. ಸರಿ ಅಂತ ಹೇಮರ ಬಲ್ಲಾಳರು ಈ ಓಲೆಕಾರನನ್ನ ಕರೆಸಿ ಒಂದು ಓಲೆಯನ್ನ ಬರೆಸ್ತಾರ. ಅದ್ರಲ್ಲಿ ಏನಿರುತ್ತಂದ್ರೆ, ಎಣ್ಮೂರಿನವರು ಪಂಜದ ಕಾಡನ್ನು ನುಗ್ಗಿ ಅಲ್ಲಿ ಬೇಟೆಯಾಡಿ ಅಲ್ಲಿ ಸತ್ತಂತಹ ಕಾಡು ಹಂದಿಯನ್ನ ಹೊತ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಾವಲುಗಾರರ ಮೇಲೆ ಅವರು ಹಲ್ಲೆ ಮಾಡಿದ್ದಾರೆ. ನಮಗೆ ಈ ಬೇಟೆಯಿಂದ ಆದಂತಹ ಅವಮಾನ ಮತ್ತು ಅನ್ಯಾಯಕ್ಕೆ ಆ ಹೊತ್ಕೊಂಡು ಹೋದಂತಹ ಹಂದಿಯನ್ನ ವಾಪಸ್ ಕೊಟ್ಟು ಕ್ಷಮೆ ಕೇಳಿ ಕೋಟಿ ಚೆನ್ನಯ್ಯನನ್ನ ನಮ್ಮ ವಶಕ್ಕೆ ಒಪ್ಪಿಸಬೇಕು, ಇಲ್ಲ ಅಂದ್ರೆ ಪಂಜದವರು ಎಣ್ಮೂರಿಗೆ ನುಗ್ಗಿ ಅವರು ಯುದ್ಧ ಮಾಡ್ತಾರೆ ಅಂತ ಅದರಲ್ಲಿ ಬರೆದಿರುತ್ತೆ. ಈ ಓಲೆಯನ್ನ ಎಣ್ಮೂರಿನ ದೇವ ಬಲ್ಲಾಳರಿಗೆ ತಲುಪಿಸಲಾಗುತ್ತೆ.
ಬಲ್ಲಾಳರು ಮಂತ್ರಿಯಿಂದ ಆ ಓಲೆಯನ್ನು ಓದಿಸ್ತಾರೆ. ಅದರಲ್ಲಿದ್ದ ವಿಷಯವನ್ನು ಕೇಳಿಸ್ಕೊಂಡು ಅವರಿಗೆ ಕೋಪ ಬರುತ್ತೆ. ಆದ್ರೆ ನಮ್ಮಲ್ಲಿ ಸೈನ್ಯದಲ್ಲಿ ಹೆಚ್ಚಿನ ಜನ ಇಲ್ಲ ಅಂತ ಅವರಿಗೆ ಒಂದು ಚಿಂತೆ. ಈ ಬಲ್ಲಾಳರ ಮನಸ್ಸನ್ನು ಅರಿತುಕೊಂಡಂತಹ ಕೋಟಿ ಚೆನ್ನಯ್ಯರು ಏನ್ ಹೇಳ್ತಾರೆ ಅಂದ್ರೆ, ಬಲ್ಲಾಳರೇ, ನೀವು ಯೋಚನೆ ಮಾಡಬೇಡಿ, ಇದು ನಮ್ಮಿಂದ ನಿಮಗೆ ಬಂದಂತಹ ಒಂದು ಆಪತ್ತು. ನಾವು ಪಂಜದವರ ವಿರುದ್ಧ ಯುದ್ಧ ಮಾಡೋಣ, ನಾವು ನಮ್ಮ ಪ್ರಾಣವನ್ನ ಕೊಟ್ಟಾದರೂ ಹೆಣ್ಮೂರಿಗೆ ಜಯ ಸಿಗುವ ಹಾಗೆ ಮಾಡ್ತೀವಿ. ಆದ್ದರಿಂದ ನೀವು ಏನು ಯೋಚನೆ ಮಾಡಬೇಡಿ, ನಾವು ಯುದ್ಧ ಮಾಡೋಣ ಅಂತ ದೇವ ಬಲ್ಲಾಳರಿಗೆ ಕೋಟಿ ಚೆನ್ನಯ್ಯರು ಹೇಳ್ತಾರೆ. ಕೋಟಿ ಚೆನ್ನಯ್ಯರ ಮಾತಿನಿಂದ ಧೈರ್ಯಗೊಂಡಂತಹ ಬಲ್ಲಾಳರು ಒಂದು ಓಲೆಯನ್ನ ಬರೆದು ಪಂಜದವರಿಗೆ ಕಳಿಸ್ತಾರೆ. ಅದರಲ್ಲಿ ಅವ್ರು ಏನ್ ಹೇಳಿರ್ತಾರೆ ಅಂದ್ರೆ, ನಾವು ಯಾವುದೇ ಕಾರಣಕ್ಕೂ ಕೋಟಿ ಚೆನ್ನಯ್ಯರನ್ನ ನಿಮಗೆ ಒಪ್ಪಿಸೋದಿಲ್ಲ, ನಿಮಗೆ ನಾವು ಉತ್ತರವನ್ನ ರಣರಂಗದಲ್ಲಿ ನೀಡ್ತೀವಿ ಅಂತ ಬರೆದಿರ್ತಾರೆ. ಆ ಓಲೆಯನ್ನು ಓದಿದಂತಹ ಬಲ್ಲಾಳರು ಮತ್ತು ಚಂದುಗಿಡಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಅವರು ಇದನ್ನ ನಿರೀಕ್ಷಿಸಿರಲ್ಲ. ಯಾಕಂದ್ರೆ ಈ ತುಪ್ಪೇಕಲ್ಲು ಕಾಡನ್ನು ವಶಪಡಿಸಿಕೊಂಡಾಗಲೂ ಸಹ ಸುಮ್ಮನೆ ಇದ್ದಂತಹ ಹೆಣ್ಮೂರಿನ ಬಲ್ಲಾಳರು ಈಗ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಕೋಟಿ ಚೆನ್ನಯ್ಯರು. ನಾವು ಈಗ ಯುದ್ಧ ಮಾಡ್ತೀವಿ ಅಂತ ಹೇಳಿದೀವಿ, ಈಗ ಯುದ್ಧಕ್ಕೆ ಅವರು ಆಹ್ವಾನ ಕೊಟ್ಟಿದ್ದಾರೆ, ಈಗ ನಾವು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಯುದ್ಧ ಮಾಡ್ಲೇಬೇಕು ಅಂತ ಯೋಚನೆ ಮಾಡಿ ಅವರು ಯುದ್ಧಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರ. ಕೇಮರ ಬಲ್ಲಾಳ ಹಾಗೂ ಚಂದುಗುಡಿ ಯೋಚನೆ ಮಾಡಿ, ನಾವು ಪಡುಮಲೆ ಬಲ್ಲಾಳನ ಸಹಾಯವನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಅವರಿಗೆ ಒಂದು ಓಲೆಯನ್ನು ಕಳಿಸ್ತಾರ. ಈ ರೀತಿ ನಾವು ಹೆಣ್ಮೂರನವರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದೀವಿ, ನೀವು ನಮಗೆ ನೆರವಾಗ್ಬೇಕು ಅಂತ. ಆ ಓಲೆಯನ್ನು ಓದಿದಂತಹ ಪಡುಮಲೆ ಬಲ್ಲಾಳರು ಕೋಟಿ ಚೆನ್ನಯ್ಯರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಸಮಯ ಸಿಕ್ಕಿದೆ ಅಂತ ಅವರು ಅದಕ್ಕೆ ಒಪ್ಕೊಂಡು ತಮ್ಮ ಸೈನ್ಯದೊಂದಿಗೆ ಪಂಜಕ್ಕೆ ಬಂದು ಸೇರ್ತಾರ. ಪಂಜದವರು ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಷಯ ಹೆಣ್ಮೂರಿನವರಿಗೆ ಗೊತ್ತಾಗುತ್ತೆ. ಅವರು ಸಹ ಯುದ್ಧಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಕೋಟಿ ಚೆನ್ನಯ್ಯರ ನೇತೃತ್ವದಲ್ಲಿ ಮಾಡ್ಕೊಳ್ತಾ ಇರ್ತಾರ. ಈ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಆ ಹೆಣ್ಮೂರನ ಜನರು ಎಲ್ಲರೂ ತುಂಬಾ ಉತ್ಸಾಹದಿಂದ ಆ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತಾರ. ಹೆಣ್ಮೂರಿನ ದೇವಬಲ್ಲಾಳರು ರಣವೀಳ್ಯವನ್ನ ನೀಡೋದಕ್ಕಾಗಿ ತಮ್ಮ ಸೈನ್ಯವನ್ನ ಬೀಡಿನ ಹೊರಾಂಗಣದಲ್ಲಿ ಸೇರಿಸ್ತಾರ. ಚೆನ್ನಯ್ಯನಿಗೆ ರಣವೀಳ್ಯವನ್ನ ನೀಡಬೇಕು ಅಂತ ನಿರ್ಧಾರ ಮಾಡಲಾಗಿರುತ್ತೆ. ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ದೇವಬಲ್ಲಾಳರು ಏನ್ ಹೇಳ್ತಾರಂದ್ರೆ, ನಾವು ಇಲ್ಲಿಯವರೆಗೂ ದರ್ಪದಿಂದ ಆಡಳಿತವನ್ನ ಮಾಡಿಲ್ಲ. ಹೆಣ್ಮೂರಿನವರು ಯಾವತ್ತೂ ಸಹ ಸುಮ್ನೆ ಬೇರೆಯವ್ರ ಮೇಲೆ ಯುದ್ಧ ಮಾಡಿಲ್ಲ. ಆದ್ರೆ ಇವತ್ತು ಪಂಜದವರು ನಮ್ಮ ಮೇಲೆ ಯುದ್ಧಕ್ಕೆ ಹೊರಟಿದ್ದಾರೆ. ನಮ್ಮ ಅಳಿವು ಉಳಿವು ಇವೆರಡನ್ನು ನಾವು ಕೋಟಿ ಚೆನ್ನಯ್ಯರ ಕೈಯಲ್ಲಿ ಇಟ್ಟಿದ್ದೀವಿ. ನಮ್ಮ ಸೈನ್ಯದ ಮೇಲೆ ನಮಗೆ ನಂಬಿಕೆ ಇದೆ, ಅದೇ ರೀತಿ ದೇವರು ನಮ್ಮನ್ನು ಕಾಪಾಡ್ತಾನ. ನಾಳೆ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಷಷ್ಠಿ ಯುದ್ಧ ಶುರುವಾಗುತ್ತೆ. 8 ಹಗಲು 8 ರಾತ್ರಿ ನಡೆಯುವ ಈ ಸತತ ಯುದ್ಧದಲ್ಲಿ ನಾವು ಅಳಿವು ಉಳಿವು ಏನು ಅಂತ ತಿಳಿದುಕೊಂಡೇ ವಾಪಸ್ ಬರೋದು ಅಂತ ಅವರು ಯುದ್ಧ ಘೋಷಣೆಯನ್ನು ಮಾಡಿ ತಮ್ಮ ಸೈನ್ಯದವರಿಗೆ ಆಶೀರ್ವಾದವನ್ನ ಮಾಡಿ ಚೆನ್ನಯ್ಯನಿಗೆ ರಣವೀಳ್ಯವನ್ನ ನೀಡೋದಕ್ಕೆ ಮುಂದಾಗ್ತಾರ. ಚೆನ್ನಯ್ಯ ಆ ರಾಜ ಗದ್ದುಗೆಗೆ ತಲೆಬಾಗಿ ಅಲ್ಲಿರುವಂತಹ ಗುರು ಹಿರಿಯರಿಗೆಲ್ಲ ನಮಿಸಿ ತಮ್ಮ ಕುಲದೇವರಾದಂತಹ ಕೆಮ್ಮಲಿಗೆ ನಾಗಬ್ರಹ್ಮನನ್ನ ಮನಸ್ಸಿನಲ್ಲಿ ಅವನು ನೆನೆಸ್ಕೊಂಡು ತನ್ನ ಅಣ್ಣನಾದ ಕೋಟಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಅವನ ಅನುಮತಿಯನ್ನು ಪಡೆದುಕೊಂಡು ಆ ರಣವೀಳ್ಯವನ್ನ ಸ್ವೀಕರಿಸ್ತಾನ. ಆ ರಾತ್ರಿ ಕೋಟಿ ಚೆನ್ನಯ್ಯರಿಗೆ ನಿದ್ರೆ ಬರೋದಿಲ್ಲ. ನಾಳೆ ಬೆಳಗ್ಗೆಯಿಂದ ಯುದ್ಧ ಶುರುವಾಗುತ್ತೆ. ಪಂಜದವರ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಒಂದು ಅವಕಾಶ. ಅದೇ ರೀತಿ ತಮಗೆ ಆಶ್ರಯ ನೀಡಿ ಇಲ್ಲಿಯವರೆಗೂ ಕಾಪಾಡಿಕೊಂಡು ಬಂದಿರುವಂತಹ ಹೆಣ್ಮೂರು ಜನ ಹಾಗೂ ದೇವ ಬಲ್ಲಾಳರಿಗೆ ನಮ್ಮ ಋಣವನ್ನ ತೀರಿಸುವಂತಹ ಒಂದು ಸಂದರ್ಭ. ಇದೆಲ್ಲವನ್ನು ಯೋಚನೆ ಮಾಡ್ತಾ ಅವರು ನಿದ್ದೆ ಮಾಡ್ತಾ ಇರೋದಿಲ್ಲ. ಬೆಳಗ್ಗೆ ಬೇಗ ಎದ್ದು ಕೋಟಿ ಚೆನ್ನಯ್ಯರು ಸಿದ್ಧರಾಗಿ ತಮ್ಮ ಈ ರಾಮ ಲಕ್ಷ್ಮಣ ಸೂರ್ಯ ಮತ್ತೆ ಬಿಲ್ಲು ಬಾಣ ಇದೆಲ್ಲವನ್ನ ತೆಗೆದುಕೊಂಡು ಸಿದ್ಧರಾಗಿ ಅವರು ಬೀಡಿಗೆ ಬರ್ತಾರ. ಆಗಲೇ ದೇವಬಲ್ಲಾಳರು ತಮ್ಮ ದೇವರಾದಂತಹ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಿಸಿ ಪ್ರಸಾದವನ್ನ ತರಿಸಿ ಅದನ್ನ ಕೋಟಿ ಚೆನ್ನಯ್ಯ ಹಾಗೂ ಇತರರಿಗೆಲ್ಲ ನೀಡಿ ಆಶೀರ್ವಾದ ಮಾಡ್ತಾರ. ಚೆನ್ನಯ್ಯನ ನೇತೃತ್ವದಲ್ಲಿ ಸೈನ್ಯ ಈ ಬೀಡಿನ ಪಕ್ಕದಲ್ಲಿರುವಂತಹ ಬಾಕಿ ಮರು ಗದ್ದೆಯ ಕಡೆ ಹೋಗುತ್ತ. ಆಗ್ಲೇ ಊರಿನ ಜನರೆಲ್ಲ ಸೇರಿರ್ತಾರ. ಈ ಸೈನ್ಯವನ್ನು ನೋಡಿ ಅವರೆಲ್ಲ ತುಂಬಾ ಉತ್ಸಾಹದಿಂದ ದೇವಬಲ್ಲಾಳರಿಗೆ ಜಯವಾಗ್ಲಿ, ಕೋಟಿ ಚೆನ್ನಯ್ಯರಿಗೆ ಜಯವಾಗ್ಲಿ, ಹೆಣ್ಮೂರಿಗೆ ಜಯವಾಗ್ಲಿ, ಸತ್ಯ ಧರ್ಮಕ್ಕೆ ಜಯವಾಗ್ಲಿ ಅಂತ ಜಯಘೋಷವನ್ನ ಮಾಡಿ ಈ ಸೈನ್ಯವನ್ನ ಅವರು ರಣರಂಗಕ್ಕೆ ಕಳಿಸ್ಕೊಡ್ತಾರ. ಗೊತ್ತುಪಡಿಸಿದ
ಸ್ಥಳದಲ್ಲಿ ಗೊತ್ತುಪಡಿಸಿದ ಸಮಯಕ್ಕೆ ಹೆಣ್ಮೂರು ಹಾಗೂ ಪಂಚದ ಸೈನ್ಯದವರು ಬಂದು ಸೇರ್ತಾರೆ. ಕೋಟಿ ಚೆನ್ನಯ್ಯನ ನೇತೃತ್ವದಲ್ಲಿ ಇರುವಂತಹ ಹೆಣ್ಮೂರಿನ ಸೈನ್ಯ ಒಂದು ಕಡೆ, ಕೇಮರ ಬಲ್ಲಾಳ ಚಂದುಗಿಡಿಯ ನೇತೃತ್ವದಲ್ಲಿ ಪಂಚದವರು ಅವರೊಂದಿಗೆ ಸೇರಿಕೊಂಡಂತಹ ಪಡುಮಲೆ ಬಲ್ಲಾಳರ ಸೈನ್ಯ ಒಂದು ಕಡೆ. ಕೊಂಬು ಕಹಳೆ ಬಾರಿಸ್ತಾ, ತಮಟೆ ಇದನ್ನೆಲ್ಲ ಬಾರಿಸ್ತಾ ಯುದ್ಧ ಶುರು ಆಗುತ್ತೆ. ಮೊದಲ ದಿನ ಯುದ್ಧ ಎರಡೂ ಕಡೆ ಹಲವಾರು ಸಾವು ನೋವುಗಳು ಉಂಟಾಗಿದೆ, ಹಲವರಿಗೆ ಗಾಯಗಳಾಗಿದೆ, ಕೆಲವರು ಮರಣ ಹೊಂದಿದ್ದಾರೆ. ಆ ಹಗಲು ಯುದ್ಧ ಮುಗಿದ ನಂತರ ರಾತ್ರಿಯ ಯುದ್ಧ ಶುರುವಾಗುತ್ತೆ. ಹೀಗೆ 6 ದಿನಗಳ ಕಾಲ ಸತತವಾಗಿ ಹಗಲು ರಾತ್ರಿ ಯುದ್ಧ ನಡೆದು ಎರಡೂ ಕಡೆಗಳಲ್ಲಿ ಹಲವಾರು ಸಾವು ನೋವುಗಳು ಉಂಟಾಗಿರುತ್ತೆ. 7ನೇ ದಿನ ಒಂದು ನಿರ್ಣಾಯಕವಾದಂತಹ ದಿನ ಅದು. ಯಾಕಂದ್ರೆ ಆ ದಿನ ಈ ಪಂಚದ ಮಂತ್ರಿಯಾಗಿದ್ದಂತಹ ಚಂದುಗಿಡಿ, ಹೆಣ್ಮೂರಿನ ಚೆನ್ನಯ್ಯ ಇವರ ನಡುವೆ ಯುದ್ಧ ನಡೆಯುತ್ತೆ. ಚಂದುಗಿಡಿ ಮತ್ತು ಕೋಟಿ ಚೆನ್ನಯ್ಯನ ನಡುವೆ ಮೊದಲೇ ದ್ವೇಷ ಇದೆ ಅಂತ ಎಲ್ರಿಗೂ ಗೊತ್ತು. ಯಾಕಂದ್ರೆ ಚಂದುಗಿಡಿ ಕೋಟಿ ಚೆನ್ನಯ್ಯನನ್ನ ದಿಂಡು ಮಲೆಯಲ್ಲಿ ಬಂಧಿಸಿಟ್ಟಿದ್ದ ವಿಷಯನೂ ಎಲ್ಲರಿಗೂ ಗೊತ್ತು. ಆ ಸಂದರ್ಭದಲ್ಲೇ ಇಬ್ಬರ ನಡುವೆ ಈಗ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಹೇಗಾದ್ರೂ ಮಾಡಿ ಒಬ್ಬರನ್ನೊಬ್ಬರು ಕೊಲ್ಲುವಂತಹ ಒಂದು ನಿರ್ಧಾರದಲ್ಲಿ ಅವರು ಯುದ್ಧ ಮಾಡ್ತಾ ಇರ್ತಾರ. ಆ ಒಂದು ಜಗಳದಲ್ಲಿ ಚೆನ್ನಯ್ಯ ಚಂದುಗಿಡಿಯನ್ನ ಕೊಲ್ತಾನ. ಚಂದುಗಿಡಿಯ ಮರಣ ಏನಿದೆ ಅದು ಪಂಚದ ಸೈನ್ಯಕ್ಕೆ ಒಂದು ಆಘಾತವನ್ನ ನೀಡುತ್ತೆ. ಆ ದಿನ ಯುದ್ಧ ಮುಗಿದ ನಂತರ ರಾತ್ರಿ ಯುದ್ಧವನ್ನ ಮಾಡೋದಿಲ್ಲ. ಎರಡೂ ಕಡೆಯವರು ಸಹ ವಿಶ್ರಾಂತಿ ಪಡೆದುಕೊಳ್ಳೋದಕ್ಕೆ ಹೊರಟೋಗ್ತಾರ. ರಾತ್ರಿ ಮಲಗಿದಂತಹ ಕೋಟಿ ಚೆನ್ನಯ್ಯರಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಅದರಲ್ಲೂ ಕೋಟಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಅವನಿಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಬೆಳಗ್ಗೆ ಆದಾಗ ಆ ಕೋಟಿಯ ಮುಖ ಗಂಭೀರವಾಗಿರುತ್ತೆ. ಅದನ್ನು ನೋಡಿದಂತ ಚೆನ್ನಯ್ಯ ಅಣ್ಣನ ಹತ್ರ ಏನಾಯ್ತು ಅಂತ ಕೇಳ್ತಾನೆ. ಅವನೇನ್ ಹೇಳ್ತಾನಂದ್ರೆ, ನನ್ನ ಕನಸಿನಲ್ಲಿ ಒಬ್ಬ ವೀರ ಯೋಧ ಒಂದು ಕೋಣದ ಮೇಲೆ ಕುಳಿತುಕೊಂಡಿದ್ದಾನೆ. ಅವನು ತೆಂಕಣ ದಿಕ್ಕಿನ ಕಡೆ ನಡೀತಾ ಇದ್ದಾನೆ. ಅವನ ತಲೆಯಲ್ಲಿ ಎಣ್ಣೆ, ಮೈ ತುಂಬಾ ರಕ್ತ, ಕೈಯಲ್ಲಿ ಖಡ್ಗ, ವಾದ್ಯಗಳ ಘೋಷ. ಅವನು ನಮ್ಮನ್ನು ನೋಡಿ ವಿಕಾರವಾಗಿ ನಗ್ತಾ ಹೋಗ್ತಾ ಇದ್ದ ಅನ್ನೋ ರೀತಿಯಲ್ಲಿ ಅವನು ಆ ಕನಸನ್ನ ವಿವರಿಸ್ತಾನ. ಅದನ್ನು ಕೇಳಿಸ್ಕೊಂಡಂತಹ ಚೆನ್ನಯ್ಯ ಇದು ಯಾಕೋ ಕೆಟ್ಟ ಕನಸು ಅನಿಸ್ತಾ ಇದೆ ಅಂತ ಹೇಳ್ತಾನ. ಆ ಕೋಟಿ ಏನ್ ಹೇಳ್ತಾನಂದ್ರೆ, ಈ ದಿನ ನಡೆಯುವಂತಹ ಯುದ್ಧದಲ್ಲಿ ನಾನು ಮುಂದಾಳತ್ವವನ್ನು ವಹಿಸ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿಸಿಕೊಂಡಂತ ಚೆನ್ನಯ್ಯ, ಅಣ್ಣ ಕನಸು ಬಿದ್ದಿರೋದು ನಿನಗೇನಾದ್ರೂ ಅಪಾಯ ಇದ್ರೂ ಇರ್ಬೋದು, ಅದರಿಂದ ನಾನೇ ಮುಂದಾಳತ್ವವನ್ನ ವಹಿಸ್ಕೊಳ್ತೀನಿ. ಯಾಕಂದ್ರೆ ಚಂದುಗಿನ ಈಗಾಗ್ಲೇ ಕೊಂದಿದೀವಿ, ಈಗ ನಾವು ಕೇಮರ ಬಲ್ಲಾಳನ ವಿರುದ್ಧ ಹೋರಾಟ ಮಾಡ್ಬೇಕಷ್ಟೇ. ಇವತ್ತೊಂದಿನ ನನಗೆ ಅವಕಾಶ ಕೊಡು ಅಂತ ಕೇಳ್ತಾರ. ಆದ್ರೆ ಕೋಟಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಹೇಳಿದ ಹಾಗೆ ಮಾಡು, ಯಾಕಂದ್ರೆ ಇವತ್ತು ನಾನು ಯುದ್ಧದಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಳ್ತೀನಿ, ನೀನು ನನ್ನ ಜೊತೆ ಇದ್ದು ಸಹಕರಿಸು ಅಂತ ಹೇಳ್ತಾನ. ಚೆನ್ನಯ್ಯ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೊಳ್ತಾನೆ. ಅವನಿಗೆ ಕೋಟಿ ಯಾವತ್ತೂ ಈ ರೀತಿ ಮಾತಾಡೋದಿಲ್ಲ, ಈ ರೀತಿ ಮಾತಾಡ್ತಾ ಇದ್ದಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನ. ಈ ಕಡೆ ಪಂಚದವರು ಚಂದುಗಿಡಿಯನ್ನ ಕಳೆದುಕೊಂಡು ಈ ದಿನದ ಯುದ್ಧದಲ್ಲಿ ಯಾರು ಮುಂದಾಳತ್ವವನ್ನು ವಹಿಸಬೇಕು ಎಂಬ ಗೊಂದಲದಲ್ಲಿರ್ತಾರ. ಆಗ ಕೇಮರ ಬಲ್ಲಾಳ ತಾನೇ ಸ್ವತಃ ಯುದ್ಧದಲ್ಲಿ ಮುಂದಾಳತ್ವವನ್ನು ವಹಿಸ್ತೀನಿ ಅಂತ ಹೇಳಿ ಅವನು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆ ದಿನ ಯುದ್ಧ ಶುರುವಾಗುತ್ತೆ. ಕೇಮರ ಬಲ್ಲಾಳ ಹಾಗೂ ಕೋಟಿಯ ನಡುವೆ ಯುದ್ಧ ನಡೆಯುತ್ತೆ. ಆ ಒಂದು ಯುದ್ಧದಲ್ಲಿ ಕೇಮರ ಬಲ್ಲಾಳನ ಕೈಯಲ್ಲಿದ್ದಂತಹ ಖಡ್ಗ ಜಾರಿ ಕೆಳಗೆ ಬೀಳುತ್ತೆ. ಅವನು ಭಯಪಟ್ಟು ಕುದುರೆಯಿಂದ ಇಳಿದು ಆ ರಣರಂಗದಿಂದ ಓಡೋಗೋದಕ್ಕೆ ಶುರು ಮಾಡ್ತಾನೆ. ಅದನ್ನು ನೋಡಿದಂತಹ ಕೋಟಿ, ಬಲ್ಲಾಳರೇ, ನಾವು ನಿಮ್ಮ ಪ್ರಾಣವನ್ನು ತೆಗೆಯೋದಿಲ್ಲ, ಹೋಗ್ಬಿಡಿ ಬನ್ನಿ ಅಂತ ಕರಿತಾ ಇರ್ತಾನ. ಆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಬಂದಂತಹ ಒಂದು ಬಾಣ ಈ ಕೋಟಿಯ ಮಗ್ಗುಲಿಗೆ ನಾಟುತ್ತ. ಕೋಟಿ ಆಶ್ಚರ್ಯದಿಂದ ಕುಸಿದು ಬೀಳ್ತಾನೆ. ಅವನಿಗೆ ಏನಾಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಯಾರು ಈ ಬಾಣವನ್ನ ಬಿಟ್ರು ಅಂತ ಅವನ ನಿಧಾನವಾಗಿ ಅಲ್ಲಿ ಸುತ್ತಮುತ್ತ ನೋಡ್ತಾನ. ಆಗ ಒಂದು ಮರೆಯಿಂದ ಪಡುಮಲೆ ಬಲ್ಲಾಳರು ಬರ್ತಾರ. ಅದನ್ನು ನೋಡಿ ಕೋಟಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಪಡುಮಲೆ ಬಲ್ಲಾಳರು ನನ್ನ ಮೇಲೆ ಈ ಬಾಣವನ್ನ ಪ್ರಯೋಗ ಮಾಡಿದ್ರ ಅಂತ ಅವನಿಗೆ ಆಶ್ಚರ್ಯ. ಅವನು ಅವ್ರನ್ನ ಉದ್ದೇಶಿಸಿ ಕೇಳ್ತಾನೆ, ಬಲ್ಲಾಳರೇ, ನೀವು ನನಗೆ ಮರೆಯಲ್ಲಿ ಇದ್ಕೊಂಡು ಬಾಣವನ್ನ ಬಿಟ್ಟಿದಾರಲ್ಲ, ಇದು ಸರಿನಾ? ನೀವು ಎತ್ತಿ ಬೆಳೆಸಿದಂತಹ ಮಕ್ಕಳು ನಾವು. ಸತ್ಯವತಿಯಾದಂತಹ ದೇವಿ ಬೈದತಿಯ ಮಕ್ಕಳಾದಂತ ನಮ್ಮನ್ನು ನೀವು
ಬೀಡಿನಲ್ಲಿ ಸಾಕಿ ಬೆಳೆಸಿ ಇಷ್ಟು ದೊಡ್ಡವ್ರನ್ನ ಮಾಡಿ ಈ ರೀತಿ ಮಾಡ್ಬೋದಾ ಅನ್ನೋ ರೀತಿಯೆಲ್ಲ ಅವನು ಕೇಳ್ತಾನ. ನಾವು ಪಡುಮಲಿಗೆ ಗಡುಬಿಟ್ಟು ಬಂದಿದ್ದು ನಿಜ, ಅದು ಒಂದು ಕೆಟ್ಟ ಕಾಲ. ಅದಕ್ಕೋಸ್ಕರ ನೀವು ಈ ರೀತಿ ಮರೆಯಲ್ಲಿದ್ದು ನನ್ನ ಮೇಲೆ ಬಾಣವನ್ನ ಬಿಟ್ಟಿದ್ದು ಅದು ನಿಮಗೂ ಶ್ರೇಯಸ್ಸಲ್ಲ, ಪಡುಮಲೆ ಬೀಡಿಗೂ ಹೆಸರು ತರುವಂತ ಕೆಲಸವಲ್ಲ. ಈ ರೀತಿ ನೀವು ಮಾಡಬಾರ್ದಿತ್ತು. ಪರವಾಗಿಲ್ಲ, ನಮ್ಮ ಒಂದು ಋಣ ಏನಿದೆ ಅದನ್ನ ನಾನು ಪ್ರಾಣ ಬಿಡುವ ಮೂಲಕ ನಿಮಗೆ ಸಲ್ಲಿಸ್ತೀನಿ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನ. ಇದನ್ನು ಕೇಳಿಸಿಕೊಂಡಂತಹ ಪಡುಮಲ ಬಲ್ಲಾಳಗೆ ತುಂಬಾ ನೋವಾಗುತ್ತೆ. ಅವರು ಕೋಟಿಯನ್ನು ಉದ್ದೇಶಿಸಿ ಹೇಳ್ತಾರ, ಕೋಟಿ, ನಾನು ನಿನ್ನ ಸಾಯಿಸ್ಬೇಕು ಅಂತ ನಾನು ಬಾಣವನ್ನ ಬಿಡ್ಲಿಲ್ಲ. ಯಾವುದೋ ಒಂದು ಕೆಟ್ಟ ಶಕ್ತಿ ನನ್ನನ್ನ ಈ ರೀತಿ ಮಾಡಿಸ್ತು, ದಯವಿಟ್ಟು ನನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾನ. ಅದೇ ರೀತಿ ನೀನು ಸತ್ತ ನಂತರ ನಾನು ಯಾವ ಮುಖ ಇಟ್ಕೊಂಡು ಪಡುಮಲಿಗೆ ಹೋಗ್ಲಿ, ನಾನು ಹೋಗೋದಿಲ್ಲ, ನಾನು ಸಹ ಸತ್ತೋಗ್ಬೇಕು ಅಂತ ಅವರು ಆತ್ಮಹತ್ಯೆ ಮಾಡೋದಕ್ಕೆ ತಮ್ಮ ಖಡ್ಗವನ್ನ ತೆಗಿತಾರೆ. ಆಗ ಕೋಟಿ ಅವರನ್ನ ತಡೆದು ನಿಲ್ಲಿಸಿ ಹೇಳ್ತಾನೆ, ಬಲ್ಲಾಳರೇ, ಆ ರೀತಿ ಮಾಡಬೇಡಿ, ಆಗಿದ್ದು ಆಗೋಯ್ತು. ನನ್ನ ಮರಣದ ನಂತರವಾದರೂ ಈ ಹಾಗೆ ದ್ವೇಷ ಇದೆಲ್ಲವನ್ನು ಬಿಟ್ಟು ನೀವೆಲ್ಲರೂ ಒಟ್ಟಾಗಿ ಬಾಳಿ ಅಂತ ಹೇಳ್ತಾನೆ. ಕೋಟಿಗೆ ಈ ರೀತಿ ಆಗಿದೆ ಅನ್ನುವ ವಿಷಯವನ್ನು ತಿಳಿದು ಅಲ್ಲಿ ಹಲವಾರು ಜನರು ನೆರೆದಿದ್ದಾರೆ. ದೇವಬಲ್ಲಾಳು ತುಂಬಾ ನೋವಿನಿಂದ ಅಲ್ಲಿ ನಿಂತಿದ್ದಾನೆ. ಆಗ ಕೋಟಿ ಬಲ್ಲಾಳನ್ನು ಉದ್ದೇಶಿಸಿ, ಬಲ್ಲಾಳರೇ, ನೀವು ನಮಗೆ ಎಣ್ಮೂರಿನಲ್ಲಿ ಒಂದು ಆಶ್ರಯವನ್ನು ನೀಡಿ, ಈ 50 ಒಕ್ಲು ಭೂಮಿಯನ್ನು ನಮಗೆ ನೀಡಿ ವ್ಯವಸಾಯ ಮಾಡಿ ನಾವು ನಮ್ಮ ಜೀವನವನ್ನು ನಡೆಸೋದಕ್ಕೆ ಸಹಾಯ ಮಾಡಿದ್ರೆ, ನಿಮ್ಮ ಒಂದು ಅನ್ನದ ಋಣ ಏನಿದೆ ಅದನ್ನು ತೀರಿಸುವುದಕ್ಕೆ ನಾವು ಪಂಜದವರ ವಿರುದ್ಧ ಈ ಯುದ್ಧದಲ್ಲಿ ಗೆದ್ದು ನಿಮ್ಮ ಒಂದು ಋಣವನ್ನು ತೀರಿಸಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲೂ ಸಹ ನಮಗೆ ಈ ರೀತಿ ಆಗಿದೆ. ಆದ್ರೆ ನೀವೆಲ್ಲರೂ ಇನ್ನು ಮುಂದೆ ಒಟ್ಟಾಗಿ ಬಾಳ್ಬೇಕು. ಎಣ್ಮೂರಿನಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದು ಜನರೆಲ್ಲ ಸುಖದಿಂದ ಸಂತೋಷವಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಅವನು ಮಾತಾಡ್ತಾನ. ಅದನ್ನು ಕೇಳಿಸ್ಕೊಂಡಂತಹ ಬಲ್ಲಾಳರಿಗೆ ತುಂಬಾ ನೋವಾಗುತ್ತೆ. ಇದೆಲ್ಲವನ್ನ ನೋಡುತ್ತಿದ್ದಂತಹ ಚೆನ್ನಯ್ಯನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವನು ತುಂಬಾ ನೋವಿನಿಂದ ನಿಂತಿದ್ದಾನೆ. ಆಗ ಕೋಟಿ ತನ್ನ ತಮ್ಮನನ್ನು ಕರೆದು, ಚೆನ್ನಯ್ಯ, ನಾವು ಒಟ್ಟಿಗೆ ಹುಟ್ಟಿದ್ವಿ, ಒಟ್ಟಿಗೆ ಬೆಳೆದ್ವಿ, ಇವತ್ತು ಈ ರೀತಿಯ ಒಂದು ಸಂದರ್ಭ ಒದಗಿ ಬಂದಿದೆ. ನೀನು ಧೈರ್ಯವಾಗಿರ್ಬೇಕು. ನೀನು ಎಣ್ಮೂರಿನ ಜನ ಹಾಗೂ ದೇವ ಬಲ್ಲಾಳರಿಗೆ ಯಾವಾಗ್ಲೂ ನೆರವಾಗಿರ್ಬೇಕು ಅಂತ ಹೇಳಿ, ಸಮಯ ಆಗ್ತಾ ಇದೆ, ಮಧ್ಯಾಹ್ನ ಆಗ್ತಾ ಬಂತು, ನನ್ನ ಒಂದು ಮುಖ ಏನಿದೆ ಅದನ್ನ ಈ ಮೂಡು ಬದಿಗೆ ತಿರುಗಿಸಿ ನನ್ನನ್ನು ಮಲಗಿಸು ಅಂತ ಹೇಳಿ, ಈ ಒಂದು ಬಾಣ ಏನಿದೆ ಅದನ್ನ ತೆಗಿ ಅಂತ ಚೆನ್ನಯ್ಯನಿಗೆ ಕೋಟಿ ಹೇಳ್ತಾನ. ಚೆನ್ನಯ್ಯ ತುಂಬಾ ದುಃಖದಿಂದ ತನ್ನ ಅಣ್ಣ ಹೇಳಿದ ಹಾಗೆ ಅವನನ್ನ ಮೂಡು ಬದಿಗೆ ಮುಖ ಮಾಡಿ ಮಲಗಿಸಿ ಆ ಒಂದು ಬಾಣ ಏನಿದೆ ಅದನ್ನ ತೆಗಿತಾನ. ಆ ಬಾಣವನ್ನ ತೆಗೆದ ತಕ್ಷಣ ಕೋಟಿ ಮರಣ ಹೊಂತಾನ. ಕೋಟಿಯ ಮರಣವನ್ನು ನೋಡಿದಂತಹ ಎಲ್ಲರಿಗೂ ತುಂಬಾ ದುಃಖ ಆಗುತ್ತೆ. ಅವರು ಕಣ್ಣೀರನ್ನ ಸುರಿಸ್ತಾರ. ಕೋಟಿಯ ಮೃತದೇಹವನ್ನು ಆ ರಣಭೂಮಿಯಿಂದ ತೆಗೆದುಕೊಂಡು 50 ಒಕ್ಲು ಭೂಮಿಯಲ್ಲಿ ಇರುವಂತಹ ಮಂಜೋಲ್ ಪಾದೆ ಅದರ ಮೇಲೆ ತಂದು ಇಡ್ತಾರ. ಅಲ್ಲಿಯವರೆಗೂ ತನ್ನ ದುಃಖವನ್ನೆಲ್ಲ ತಡೆದು ಇಟ್ಟಿದ್ದಂತಹ ಚೆನ್ನಯ್ಯ ತನ್ನ ಅಣ್ಣನ ಮೃತದೇಹದ ಮೇಲೆ ಬಿದ್ದು ಅವನು ಸ್ಮೃತಿ ತಪ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಎಚ್ಚರ ಆಗುತ್ತೆ. ಅವನು ಬಲ್ಲಾಳರನ್ನು ಉದ್ದೇಶಿಸಿ, ನಾವು ಅವಳಿ ಮಕ್ಕಳಾಗಿ ಜನಿಸಿದ್ವಿ, ಒಟ್ಟಾಗಿ ಬದುಕಿದ್ವಿ, ಈಗ ನನ್ನ ಅಣ್ಣ ನನ್ನನ್ನು ಬಿಟ್ಟು ಹೊರಟೋಗಿದ್ದಾನೆ, ಅವನ ಮಾತು ಏನಿದೆ ಅದನ್ನ ನೀವು ನಡೆಸ್ಕೊಡ್ಬೇಕು, ನೀವು ಎಲ್ಲರೂ ಒಟ್ಟಾಗಿ ಸಂತೋಷವಾಗಿ ಬಾಳಿ ಅಂತ ಹೇಳಿ ಅವನು ಆ ಮಂಜೋಲ್ಪಾದೆ ಏನಿದೆ ಅದಕ್ಕೆ ತಲೆಯನ್ನ ಬಡಿದುಕೊಂಡು ಅವನು ದೇಹ ತ್ಯಾಗ ಮಾಡ್ತಾನೆ. ಇದನ್ನ ನೋಡಿ ಆ ಬಲ್ಲಾಳರು ಮತ್ತು ಎಲ್ಲರಿಗೂ ಒಂದು ದಿಗ್ಭ್ರಮೆ ಆಗುತ್ತೆ. ಕೋಟಿ ಚೆನ್ನಯ್ಯರ ದೇಹವನ್ನು ಈ ಎಣ್ಮೂರಿನಲ್ಲಿರುವಂತಹ ಬೀಡಿನ ಎಡಭಾಗದಲ್ಲಿರುವಂತಹ ಚೆನ್ನಯ್ಯನ ಭೂಮಿ ಏನಿದೆ ಅಲ್ಲಿಗೆ ತಂದು ಅವರಿಬ್ಬರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಅವರೊಂದಿಗೆ ಅವರು ಬಳಸಿದಂತಹ ಈ ಆಯುಧಗಳು ಏನಿದೆ ಅದನ್ನು ಸಹ ಅಲ್ಲಿ ಹೂಳಲಾಗುತ್ತೆ. ದೇವಬಲ್ಲಾಳರೇ ಇವರ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿ ಮುಗಿಸ್ತಾರೆ. ಎಣ್ಮೂರಿನ ಜನರ ಏಳಿಗೆಗಾಗಿ ಶ್ರಮಿಸಿದಂತಹ ಕೋಟಿ ಚೆನ್ನಯ್ಯರು
ಎಣ್ಮೂರ ಜನರ ಮನಸ್ಸಿನಲ್ಲಿ ಸದಾಕಾಲ ಸ್ಥಾನವನ್ನ ಪಡಿತಾರ. ದೇವಬಳ್ಳಾಳರ ನೇತೃತ್ವದಲ್ಲಿ ಕೋಟಿ ಚೆನ್ನೈಯರಿಗೆ ಎಣ್ಮೂರಿನಲ್ಲಿ ಗರೋಡಿಗಳನ್ನ ಸ್ಥಾಪಿಸಲಾಗುತ್ತೆ. ಅಲ್ಲಿ ಗುಡಿಗಳಲ್ಲಿ ಈ ನಾಗಬ್ರಹ್ಮನನ್ನ ಪೂಜೆ ಮಾಡಲಾಗುತ್ತೆ. ಗರೋಡಿಗಳಲ್ಲಿ ಕೋಟಿ ಚೆನ್ನೈಯರಿಗೆ ಪೂಜೆ ಮಾಡಲಾಗುತ್ತೆ. ಹೀಗೆ ಎಣ್ಮೂರಿನಲ್ಲಿ ಗರೋಡಿ ಸ್ಥಾಪನೆಯಾದ ನಂತರ ಪಡುಮಲೆಯಲ್ಲೂ ಸಹ ಗರೋಡಿಯನ್ನ ಸ್ಥಾಪನೆ ಮಾಡಲಾಗುತ್ತೆ. ಮುಂದೆ ತುಳುನಾಡಿನಾದ್ಯಂತ ಸುಮಾರು 66 ಗರೋಡಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಮುಂದೆ ಇದು ಇನ್ನೂ ಹೆಚ್ಚಾಗಿ 230ಕ್ಕೂ ಹೆಚ್ಚು ಗರೋಡಿಗಳು ಈಗ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಸೇರಿದಂತೆ ಹಲವು ಕಡೆ ಈ ಗರೋಡಿಗಳನ್ನ ನಾವು ನೋಡಬಹುದು. ತುಳುನಾಡಿನಲ್ಲಿ ಕೋಟಿ ಚೆನ್ನಯ್ಯರ ಈ ಒಂದು ವೀರಗಾಥೆ ಏನಿದೆ ಅದು ಜಾನಪದ ಸಾಹಿತ್ಯವಾದ ಪಾರ್ದನದ ಮೂಲಕ ಈ ಜನರ ಮನಸ್ಸಿನಲ್ಲಿ ಈಗಲೂ ಸಹ ಅಳಿಯದೆ ಹಾಗೆ ಉಳ್ಕೊಂಡು ಬಂದಿದೆ. ತುಳುನಾಡಿನ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿದಿನ ಅವರು ಕೋಟಿ ಚೆನ್ನಯ್ಯರನ್ನ ಸ್ಮರಿಸ್ತಾ ಬರ್ತಾ ಇದ್ದಾರೆ. ಅಲ್ಲಿ ನಡೆಯುವಂತಹ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಈ ಕೋಟಿ ಚೆನ್ನಯ್ಯರನ್ನ ನೆನೆಸ್ಕೊಂಡು ಅವರಿಗೆ ಪೂಜೆ ಮಾಡಿ ಈ ಒಂದು ಕೆಲಸಗಳನ್ನ ಅವರು ಶುರು ಮಾಡ್ತಾ ಇದ್ದಾರೆ. ಈ ರೀತಿ ಕೋಟಿ ಚೆನ್ನಯ್ಯರು ಸದಾಕಾಲ ಈ ತುಳುನಾಡಿನ ಜನರ ಮನಸ್ಸಿನಲ್ಲಿ ಬಾಳ್ತಾ ಇದ್ದಾರೆ. ಇಷ್ಟು ಕೋಟಿ ಚೆನ್ನಯ್ಯರ ಜೀವನದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ತಿಳಿದವರು ನಮಗೆ ತಿಳಿಸಿದರೆ ಅದನ್ನ ನಾವು ತಿದ್ಕೊಳ್ತೀವಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ನಮಸ್ಕಾರ.